ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲರೂ ಕಾಯ್ತಾ ಇದ್ರಿ ಅಲ್ವಾ, ಯಾಕೆ ಮೇಡಮ್ ಇವತ್ತು ಪೂಜೆ ಮಾಡಿರೋ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ. ಖಂಡಿತ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಲೇಟಾಗಾಯಿತು ಪೂಜೆ. ಯಾಕಂದರೆ ಬದಲಾವಣೆ ನೀವೇ ನೋಡ್ತಿದ್ದೀರಾ. ರಾಯರ ಹೊಸ ಫೋಟೋ ನಮ್ಮ ಮನೆಗೆ ಬಂದಿದೆ. ಹಾಗಾಗಿ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಫೋಟೋಗೆಲ್ಲ ಮೊಳೆ ಎಲ್ಲ ಹೊಡ್ಕೊಂಡು ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಇವತ್ತು ರಾಯರ ವರ್ಧಂತಿ ಇದ್ದಿದ್ದ ಕಾರಣ ನಮ್ಮನೆಗೆ ರಾಯರು ಈ ರೀತಿ ಆಗಮಿಸಿದ್ದಾರೆ. ನಮ್ಗೆ ತುಂಬ ದಿನದಿಂದ ಆಸೆ ಇತ್ತು ರಾಯರ ಈ ರೀತಿ ಒಂದು ದೊಡ್ಡ ಫೋಟೋ ನಮ್ಮನೆಗೆ ತರಬೇಕು ಅಂತ ಹೇಳಿ. ಅದರಲ್ಲೂ ಸಾಕ್ಷಾತ್ ಶ್ರೀಕೃಷ್ಣರನ್ನ ಮುದ್ದು ಮಾಡ್ತಾ ಇರುವಂಥ ಒಂದು ಫೋಟೋ ನಮ್ಮನೆಗೆ ತರಬೇಕು ಅಂತ ಹೇಳಿ ನಮ್ಗೆ ತುಂಬ ಆಸೆ ಇತ್ತು. ಹಾಗಾಗಿ ವರ್ಧಂತಿ ಇದ್ದಂಥ ಪ್ರಯುಕ್ತ ರಾಯರನ್ನ ನಮ್ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ? ಸ್ವಲ್ಪ ಸಿಂಪಲಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಹುದು. ನನಗೆ ಇಷ್ಟು ದೊಡ್ಡ ಫೋಟೋಗೆ ಅಲಂಕಾರ ಮಾಡೋ ಅಭ್ಯಾಸ ಇಲ್ಲ ನನಗೆ. ಹಾಗಾಗಿ ಎಷ್ಟು ಸರಳ ಆಗತ್ತೆ ಅಷ್ಟು ಮಾಡಿದ್ದೀನಿ. ನಂಗೆ ಆದರೂ ತೃಪ್ತಿ ಇಲ್ಲ, ಇನ್ನೂ ಒಂದು ಸ್ವಲ್ಪ ಹೂ ಇರಬೇಕಾಗಿತ್ತು ಮಾಡೋಕ್ಕೆ ಅಂತ ಹೇಳಿ ಅನಿಸ್ತಾ ಇದೆ. ಹಾಗಾದರೂ ರಾಯರ ಅನುಗ್ರಹ ನಿಮ್ಮೆಲ್ರಿಗೂ ಆಗಲಿ. ನೀವೆಲ್ಲ ಅನ್ಕೋಬೋದು, ಯಾಕೆ ಮೇಡಮ್ ಪೂಜೆ ಮಾಡಿ ನಮಗೆಲ್ಲ ತೋರಿಸ್ತಾರೆ ಅಂತ ಹೇಳಿ. ಎಷ್ಟೋ ಜನಕ್ಕೆ ರಾಯರ ಆರಾಧನೆ ಮಾಡೋ ಅವಕಾಶನೇ ಇರೋದಿಲ್ಲ, ರಾಯರ ಫೋಟೋ ಇಟ್ಟು ಪೂಜೆ ಮಾಡೋ ಅವಕಾಶ ಇರಲ್ಲ. ಅಂಥವರಿಗೆಲ್ಲ ರಾಯರ ಅನುಗ್ರಹವಾಗಲಿ, ರಾಯರ ದರ್ಶನವಾಗಲಿ ಅಂಥೇಳಿ, ನಿಮಗೂ ಕೂಡ ರಾಯರ ಅನುಗ್ರಹವನ್ನು ತೋರಲಿ ಅಂಥೇಳಿ ನಾನು ಈ ಮೂಲಕ ನಿಮಗೆ ದರ್ಶನವನ್ನು ಮಾಡಿಸ್ತೀನಿ. ಇದು ನಮ್ಮ ಮನೆಯ ಪೂಜೆ. ಇವತ್ತು ನಮಸ್ಕಾರ ಮಾಡ್ಕೊಳ್ಳಿ. ರಾಯರು ನಿಮ್ಮೆಲ್ರಿಗೂ ಕೂಡ ನೀವು ಕೇಳಿದಂತಹ ವರವನ್ನು ಕರುಣಿಸ್ಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.